ಹೆಲೋ ಕ್ರಿಕೆಟರ್ಸ್, ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದಕ್ಕೂ ಮುಂಚೆ ನಾನು ಒಂದು ಬರೀ ಕ್ರಿಕೆಟ್ ಪ್ರಾಕ್ಟೀಸು ಅಥವಾ ನಾನು ಮ್ಯಾಚಸ್ ಆಡ್ತಿರೋ ವೀಡಿಯೋಸ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೆ. ಇನ್ನು ಮುಂದೆ ನನ್ನ ಟ್ಯುಟೋರಿಯಲ್ ಅಂದರೆ ಇನ್ ಸ್ವಿಂಗ್ ಮಾಡೋದು ಹೇಗೆ, ಲೆಗ್ ಸ್ಪಿನ್ ಮಾಡೋದು ಹೇಗೆ, ನಾನು ಬೇಸಿಕಲಿ ಲೆಗ್ ಸ್ಪಿನ್ ಲೆಗ್ ಸ್ಪಿನ್ ಹೋಲ್ಡಿಂಗ್ ಹೇಗೆ, ಲೆಗ್ ಸ್ಪಿನ್ ಮಾಡೋದು ಹೇಗೆ, ಗೂಗ್ಲಿ ಮಾಡೋದು ಹೇಗೆ, ರಾಂಗನ್ ಮಾಡೋದು ಹೇಗೆ, ಕ್ವಿಕ್ಕರ್ ಮಾಡೋದು ಹೇಗೆ, ಇದನ್ನೆಲ್ಲ ಕಲಿಸ್ಕೊಡ್ತೀನಿ. ಇದಕ್ಕೂ ಮುಂಚೆ ನಾನು ಸ್ಪೀಡ್ ಬೌಲರ್ ಆಗಿದ್ದೆ ಮೊದಲು, ಲೆಗ್ ಸ್ಪಿನ್ ಆಗೋಕ್ಕಿಂತ ಮುಂಚೆ. ಅದಾದಮೇಲೆ ನನ್ನ ಬಾಡಿ ಸಪೋರ್ಟ್ ಮಾಡ್ತಾ ಇದ್ದಿಲ್ಲ ಸ್ಪೀಡ್ ಬಾಲಿಗೆ. ತುಂಬಾ ಬೇಸಿಕ್ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು, ಆಮೇಲೆ ಬ್ಯಾಕ್ ಪೇನ್ ಎಲ್ಲ ತುಂಬಾ ಬರ್ತಾಯಿತ್ತು. ಅದಕ್ಕೆ ಅದಾದಮೇಲೆ ನಾನು ಲೆಗ್ ಸ್ಪಿನ್ನರ್ ಆಗಿ ಕನ್ವರ್ಟ್ ಆದೆ. ಅದಕ್ಕೂ ಮುಂಚೆ ಸ್ಪೀಡ್ ಬೌಲರ್ ಆಗಿದ್ದೆ. ಅದಕ್ಕೆ ನಾನು ಇವತ್ತು ಸ್ಪೀಡ್ ಬೌಲಿಂಗಲ್ಲಿ ರಿಸ್ಟ್ ಹೋಲ್ಡಿಂಗ್ ಹೇಗೆ, ಬಾಲ್ ಹೋಲ್ಡಿಂಗ್ ಹೇಗೆ, ಮತ್ತು ಇನ್ ಸ್ವಿಂಗು ಔಟ್ ಸ್ವಿಂಗಿಗೆ ಬಾಲ್ನ ಹೇಗೆ ಹಿಡ್ಕೋಬೇಕು ಇದನ್ನೆಲ್ಲ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ಕಲ್ತಿರೋದು ಇನ್ ಸ್ವಿಂಗ್ ಎಲ್ಲ ನಾನು ಫಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಕೆಲವೊಬ್ಬರು ನ್ಯಾಚುರಲ್ ಸ್ವಿಂಗ್ ಇರುತ್ತೆ. ನಮ್ಮ ಲೆವೆಲ್ ಕ್ರಿಕೆಟಲ್ಲಿ ನ್ಯಾಚುರಲ್ ಸ್ವಿಂಗ್ ಇರುತ್ತೆ. ಅದು ಬಿಟ್ಟು ಪರ್ಟಿಕ್ಯುಲರ್ ತುಂಬ ಪ್ರಾಕ್ಟೀಸ್ ಮಾಡೋದೆಲ್ಲ ಇಂಟೆನ್ಷನಲಿ ಇನ್ ಸ್ವಿಂಗು ಮತ್ತು ಔಟ್ ಸ್ವಿಂಗು ಬಾಲ್ನ ಮಾಡ್ತಾರೆ. ನಾನು ಯಾವ ವಿಡಿಯೋ ನೋಡ್ತಿದ್ದೆ ಅಂತ ಹೇಳಿದರೆ, ಇಯಾನ್ ಬಿಷಪ್ ವೆಸ್ಟ್ ಇಂಡೀಸ್ ಪ್ಲೇಯರು, ಅವ್ರ ವಿಡಿಯೋದಲ್ಲಿ ನನಗೆ ಹೇಳ್ಕೊಟ್ಟಿರೋ ಪ್ರಕಾರ ಇನ್ ಸ್ವಿಂಗಿಗೆ ಬಾಲ್ ಹೋಲ್ಡಿಂಗು ಸೀಮ್ಗಿಂತ ಸೀಮು ಒಳಗಡೆ ಇರಬೇಕು. ಇಲ್ಲಿ ನೋಡ್ತಿದ್ದಾರೆ, ಸೀಮ್ ಒಳಗಡೆ ಇರಬೇಕು, ಬಾಲ್ ಒಳಗಡೆ ಹೋಗಲಿಕ್ಕೆ. ಮತ್ತು ನಮ್ಮ ತಂಬು ಕೂಡ ಸೀಮ್ ಮೇಲೆ ಇರಬೇಕು, ಕ್ರಾಸ್ ಇರಬಾರ್ದು ಅಥವಾ ಒಳಗಡೆ ಹೀಗಿರಬಾರ್ದು. ತಂಬು ಕೂಡ ಸೀಮ್ ಮೇಲೆ ಇರಬೇಕು. ಮತ್ತು ಬಾಲ್ನ ತುಂಬ ಟೈಟಾಗಿ ಹಿಡಿಬಾರ್ದು, ಹೇಳ್ಕೊಂಡ್ರೆ ಬರಬೇಕು. ಇಷ್ಟೇ, ಪರ್ಫೆಕ್ಟ್. ತುಂಬ ಲೂಸಾಗೂ ಹಿಡಿಬಾರ್ದು, ತುಂಬ ಟೈಟಾಗೂ ಹಿಡಿಬಾರ್ದು. ಮತ್ತು ಈ ಸೀಮ್ ಬೌಲರ್ಸಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಅಂತಲೇ ಒಂದು ಇನ್ಸ್ಟ್ರೂಮೆಂಟ್ ಬರುತ್ತೆ. ಅದು ಅಮೆಝಾನಲ್ಲೆಲ್ಲ ಇದೆ. ನಾನು ಮೇಲ್ಗಡೆ ಆ ಇಮೇಜನ್ನು ಕೂಡ ಹಾಕಿದ್ದೇನೆ, ನಿಮಗೆ ನೋಡ್ತಾ ಇರ್ಬೋದು ನೀವೆಲ್ಲದು. ಅದರಲ್ಲಿ ಬಾಲನ್ನು ರೋಲ್ ಮಾಡಲಿಕ್ಕೆ ಅದು ಪ್ರಾಕ್ಟೀಸ್ ಮಾಡೋದು. ಈಗ ನಾವೆಲ್ಲ ಕ್ರಿಕೆಟ್ ಆಡ್ತೀವಿ, ಟೆನ್ನಿಸ್ ಬಾಲಿಂದ ನಾವು ಲೆದರ್ ಬಾಲಿಗೆ ಬಂದಿರೋದು. ಆವಾಗ ನಾವೇನು ಮಾಡ್ತೀವಿ, ಬಾಲನ್ನು ಹೀಗೆ ಹಿಡ್ಕೊಂಡು ಹೀಗೆ ಬಿಡ್ತೀವಿ, ಹೀಗೆ ಸೀದಾನೆ ಬಿಡ್ತೀವಿ. ಆದರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸು ಅಥವಾ ನೀವು ರಣಜಿ ಪ್ಲೇಯರ್ಸು, IPL, KPL ಅದರಲ್ಲೆಲ್ಲ ನೋಡಿದಾಗ ಬಾಲನ್ನು ಹೀಗೆ ರೋಲ್ ಮಾಡ್ತಾರೆ. ಈ ಥರ ರೋಲ್ ಮಾಡ್ತಾರೆ ಬಾಲನ್ನು. ಅದನ್ನು ಯಾಕೆ ರೋಲ್ ಮಾಡೋದು ಅಂತ ಹೇಳಿದರೆ, ಸೀದಾ ಬಿಟ್ಟಾಗ ಅಷ್ಟೊಂದು ಅವರಿಗೆ ಸ್ಪೀಡ್ ಬೌನ್ಸ್ ಮಾತ್ರ ಆಗುತ್ತೆ, ಬಟ್ ಸ್ವಿಂಗ್ ಆಗಲಿ ಔಟ್ ಸ್ವಿಂಗ್ ಆಗಲಿ ಯಾವುದೂ ಸಿಗಲ್ಲ. ಬಾಲಲ್ಲಿ ಯಾವುದೇ ರೀತಿಯ ವೇರಿಯೇಷನ್ ಆಗಲ್ಲ. ಅದಕ್ಕೆ ಅವರು ರೋಲ್ ಮಾಡ್ತಾರೆ. ಅದೇ ಸ್ಪೀಡ್ ಹೊಡಿಬೇಕಾದ್ರೆ ಹೀಗೆ ಹೊಡಿತಾರೆ, ಬೌನ್ಸ್ ಆಗುತ್ತೆ. ಬೌನ್ಸ್ ಬೇಡ ನಮಗೆ, ಬರೀ ಇನ್ ಸ್ವಿಂಗು ಔಟ್ ಸ್ವಿಂಗು ಇಲ್ಲ, ಲೈನ್ ಆ್ಯಂಡ್ ಲೆಂತ್ ಬಾಲ್ ಬೇಕು ಅಂದಾಗ ರೋಲ್ ಮಾಡಬೇಕು ಬಾಲನ್ನು. ಆ ರೋಲ್ ಮಾಡಲಿಕ್ಕಾಗಿ ಈ ಇನ್ಸ್ಟ್ರೂಮೆಂಟನ್ನು ಪ್ರಾಕ್ಟೀಸ್ ಮಾಡಬೇಕು, ತುಂಬ ಪ್ರಾಕ್ಟೀಸ್ ಮಾಡಬೇಕು. ಆಫ್ ಸ್ಪಿನ್ನರಿಗೆ ಕೂಡ ಅದು ಆ ಒಂದು ಇನ್ಸ್ಟ್ರೂಮೆಂಟ್ ಹೆಲ್ಪ್ ಆಗುತ್ತೆ. ಯಾಕಂದರೆ ಅದರಲ್ಲೊಂದು ಪಿನ್ ಇರುತ್ತೆ, ಒಳಗಡೆಯಿಂದ ಹೋಲಿಂದ ಹಾಕಿರ್ತದೆ. ಸೊ ಅದು ರೊಟೇಟ್ ಆಗ್ತಾ ಇರುತ್ತೆ. ಆ ಸ್ಪಿನ್ನರ್ಗೂ ಹೆಲ್ಪ್ ಆಗುತ್ತೆ. ಲೆಗ್ ಸ್ಪಿನ್ನರ್ಗೆ ಉಲ್ಟಾ ಎಳಿಬೇಕು, ಈಗ ಹಿಡ್ಕೊಂಡು ಆ ಬಾಲ್ನ ಹಿಂಗೆ ಉಲ್ಟಾ ಎಳಿಬೇಕು. ಆಗ ಅವ್ರಿಗೆ ಕೂಡ ಪ್ರಾಕ್ಟೀಸ್ ಆಗುತ್ತೆ ಇಷ್ಟಲ್ಲಿ. ಸೊ ಇವಾಗ ನಾನು ಇನ್ ಸ್ವಿಂಗು ಮತ್ತು ಔಟ್ ಸ್ವಿಂಗ್ ಮಾಡೋದನ್ನು ತೋರಿಸ್ಕೊಡ್ತೇನೆ. ನಾನು ತುಂಬ ಪ್ರಾಕ್ಟೀಸ್ ಇಲ್ಲ ಇವಾಗ ಸ್ಪೀಡ್ ಬಾಲಿಂಗಲ್ಲಿ. ಲೆಗ್ ಸ್ಪಿನ್ನು ಮತ್ತು ಗೂಗ್ಲಿಂದ ಪರ್ಫೆಕ್ಟಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನಂದು ಹೋಲ್ಡಿಂಗ್ ಹೇಗೆ, ನ್ಯಾಚುರಲ್ ಹೋಲ್ಡಿಂಗ್ ಹೇಗೆ, ಬಟ್ ನಾನು ಹಿಡ್ಕೊಳ್ಳೋದು ಹೇಗೆ. ಇವಾಗಿಂದ ಟೈಮಲ್ಲಿ ರಶೀದ್ ಖಾನ್ ತುಂಬಾ ಫೇಮಸ್. ರಶೀದ್ ಖಾನ್ ಬಾಲ್ನ ಹಿಡ್ಕೊಳ್ಳೋದು ಹೇಗೆ ಅದನ್ನೆಲ್ಲ ಹೇಳ್ತೀನಿ, ಕ್ವಿಕ್ಕರನ್ನು ಎಲ್ಲ. ಫಸ್ಟ್ ನಾವು ಇನ್ ಸ್ವಿಂಗು ಮತ್ತು ಔಟ್ ಸ್ವಿಂಗನ್ನು ನೋಡೋಣ. ಇನ್ ಸ್ವಿಂಗಿಗೆ ನಾನು ಹೇಗೆ ಹಿಡ್ಕೊತೀನಿ. ಇವಾಗ ನಾನು ಇನ್ ಸ್ವಿಂಗ್ ಹಾಕಿ ತೋರಿಸ್ತೇನೆ. ಆ್ಯಕ್ಚುಲಿ ಮತ್ತೊಂದು ಕ್ಯಾಮ್ರಾ ತಂದಿದ್ದೆ ಬ್ಯಾಕಿಂದ ಕಾಣಲಿ ಅಂತ, ಬಟ್ ಕ್ಯಾಮ್ರಾದಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಾ ಇಲ್ಲ ಒಂದು DSLRಲ್ಲಿ. ಅದಕ್ಕೆ ನಾನು ಇವಾಗ ನಾರ್ಮಲ್ ಮೊಬೈಲಲ್ಲೇ ವಿಡಿಯೋ ಮಾಡ್ತೀನಿ. ಹಾಗೆ ಅಲ್ಲೊಂದು ಗೋಪುರ ಇಟ್ಟಿದ್ದೀನಿ, ಅದರಿಂದ ಆ ಕಡೆ ಎಂಡ್ ಕೂಡ ಕಾಣಿಸುತ್ತೆ. ಬಾಲ್ನ ಹೀಗೆ ಹಿಡ್ಕೋತೀನಿ. ತಂಬು ಕೂಡ ಸೀಮ್ ಮೇಲಿದೆ, ಹೀಗೆ ರೋಲ್ ಮಾಡಬೇಕು. ರೋಲ್ ಮಾಡಿದಾಗ ಬಾಲು ಸೀಮ್ ಮೇಲೆ ಬಿದ್ದರೆ ಒಳಗಡೆ ಹೋಗುತ್ತೆ. ಅದರಲ್ಲೂ ನಾನು ತೊಗೊಂಡಿದ್ದು ಹೊಸ ಬಾಲಲ್ಲ. ಈ ಬಾಲ್ ನೋಡ್ತಾ ಇರ್ಬೋದು, ಸೆಮಿ ನ್ಯೂ ಬಾಲು. ತುಂಬ ನೆಟ್ಸಲ್ಲಿ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿದ್ದೀವಿ. SG ಬಾಲು. ಈ ಬಾಲಲ್ಲಿ ನಾನು ಸೆಮಿ ನ್ಯೂವಲ್ಲೇ ನಾನು ಆಸ್ಟ್ರೋ ಟರ್ಫಲ್ಲಿ ಸ್ವಿಂಗನ್ನು ತೋರಿಸ್ತೇನೆ. ಆಗ್ಬೋದು ಸ್ವಿಂಗು, ಬಟ್ ಮಾಡೇ ತೋರಿಸ್ತೇನೆ, ಸ್ವಿಂಗ್ ಮಾಡೇ ತೋರಿಸ್ತೇನೆ. ಆಮೇಲೆ ಔಟ್ ಸ್ವಿಂಗ್ ಕೂಡ ಮಾಡಿ ತೋರಿಸ್ತೇನೆ, ಬನ್ನಿ. ನೋಡಿದ್ರಲ್ಲ, ಈಗ ಕೆಲವೊಂದು ಬಾಲ್ನ ಇನ್ ಸ್ವಿಂಗ್ ಮಾಡಿದ್ದೀನಿ. ಇದು ತುಂಬ ಓಲ್ಡ್ ಬಾಲ್ ಆಗಿರೋದ್ರಿಂದ ಅಷ್ಟೊಂದು ಸ್ವಿಂಗ್ ಕಾಣಿಸ್ತಾ ಇಲ್ಲ. ಬಟ್ ಲೈಟಾಗಿ ನನಗೆ ಇಲ್ಲಿಂದ ಕ್ಯಾಮ್ರಾದಲ್ಲಿ ಕಾಣಿಸೋದಿಲ್ಲ ಗೊತ್ತಿಲ್ಲ, ಬಟ್ ಬಾಲ್ ಹಾಕಿದ ತಕ್ಷಣ ಲೈಟಾಗಿ ಆಫ್ ಸ್ಟಂಪ್ ಮೇಲಿರೋ ವಿಕೆಟು ಸ್ವಲ್ಪ ಒಳಗಡೆ ಅಂದರೆ ಮಿಡಲ್ ಸ್ಟಂಪ್ ಮೇಲೆ ಪಾಸ್ ಆಗ್ತಾಯಿದೆ. ಮಿಡಲ್ ಸ್ಟಂಪ್ ಮೇಲೆ ಗ್ಯಾಪ್ ಇದೆಯಲ್ಲ, ಅದ್ರ ಮೇಲೆ ಪಾಸ್ ಆಗ್ತಾಯಿದೆ. ಸೊ ನಿಮಗೆ ಶೈನು ಮತ್ತು ಒಂದು ಸೈಡು ರಫ್, ಇದರಿಂದ ಯೂಸ್ ಆಗೋದೇನಪ್ಪ ಅಂತ ಹೇಳಿದರೆ, ಶೈನಿ ಸೈಡಲ್ಲಿ ವಿಂಡ್ ಬೇಗ ಪಾಸ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯಾದ ರಫ್ ಪ್ಯಾಚಸ್ ಇಲ್ಲ. ನಾನು ಇದಕ್ಕೆ ಸ್ವೆಟ್ ಹಾಕಿ ಈ ಥರ ಶೈನ್ ಮಾಡಿದ್ದೇನೆ, ಓಲ್ಡ್ ಬಾಲ್ ಆಗಿರೋದ್ರಿಂದ. ಇದರಲ್ಲಿ ವಿಂಡು ಈಸಿಯಾಗಿ ಪಾಸ್ ಆಗುತ್ತೆ ಇದು ಸರ್ಫೇಸ್ ಮೇಲೆ. ಅದೇ ರಫ್ ಪಾರ್ಟ್ ಮೇಲೆ ಏನಾಗುತ್ತೆ, ರಫ್ ಪಾರ್ಟ್ ಮೇಲೆ ವಿಂಡು ಜಿಗ್ಜಾಗ್ ಮೂಮೆಂಟಲ್ಲಿ ಪಾಸ್ ಆಗುತ್ತೆ. ಸೊ ಆವಾಗ ಆಟೋಮೆಟಿಕ್ಲಿ ಇಲ್ಲಿ ಜಿಗ್ಜಾಗ್ ಮೂಮೆಂಟಿಂದ ಪಾಸ್ ಆಗುತ್ತೆ, ಬಾಲು ಹೀಗೆ ಟರ್ನ್ ಆಗುತ್ತೆ. ಸೊ ಶೈನಿ ಪಾರ್ಟನ್ನು ಹೊರಗಡೆ ಇಟ್ಟರೆ ಏನಾಗುತ್ತೆ, ಬಾಲು ಇನ್ ಸ್ವಿಂಗ್ ಒಳಗಡೆ ಹೋಗುತ್ತೆ. ಅದೇ ಶೈನಿ ಪಾರ್ಟ್ನ ಒಳಗಡೆ ಇಟ್ಟರೆ ಬಾಲು
ಔಟ್ ಸ್ವಿಂಗ್ ಹೋಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಔಟ್ ಸ್ವಿಂಗು ಮತ್ತು ಇನ್ ಸ್ವಿಂಗು. ಅದಕ್ಕೆ ಬರೀ ಬಾಲ್ನ ಗ್ರಿಪ್ಪು ಮತ್ತು ಬಾಲ್ ಹಾಕೋದು, ಶೈನ್ ಒಳಗಡೆ ಇಟ್ಕೋಬೇಕಾ ಅಥವಾ ಶೈನ್ ಹೊರಗಡೆ ಇಟ್ಕೋಬೇಕಾ ಇದಿಷ್ಟೇ ಸಾಲಲ್ಲ. ಇದ್ರ ಜೊತೆಗೆ ನಾವು ಬಾಡಿ ಬ್ಯಾಲೆನ್ಸು ಮತ್ತು ಫುಟ್ ಮೂವ್ಮೆಂಟ್, ಫುಟನ್ನು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಹೇಳ್ಕೊಡ್ತೇನೆ, ಫುಟ್ ಹೇಗಿಡಬೇಕು ಅಂತ ಹೇಳಿಬಿಟ್ಟು. ಹಾಗೆ ಬಾಡಿ ಎಷ್ಟು ಬೆಂಡ್ ಆಗಬೇಕು, ಮತ್ತು ನಮ್ಮ ಈ ಒಂದು ರೈಟ್ ಬಾಲರ್ ಆದರೆ ಇದನ್ನು ಲೋಡಿಂಗ್ ಅಂತ ಹೇಳ್ತೀವಿ, ಲೋಡ್ ಎಷ್ಟು ಮಾಡಬೇಕು, ಹಾಗೆ ಈ ಒಂದು ಲೆಫ್ಟ್ ಹ್ಯಾಂಡು ಎಷ್ಟು ಹಿಂದೆ ಬರಬೇಕು ನಮ್ಮದು. ಇದರಿಂದ ನಮಗೆ ಇನ್ನೂ ಫೋರ್ಸ್ ಸಿಗುತ್ತೆ. ಬಾಡಿ ಈ ಅಪ್ಪರ್ ಬಾಡಿ ಏನಿದೆ, ಅಪ್ಪರ್ ಬಾಡಿ ಎಷ್ಟು ನಾವು ಹಿಂಗೆ ಹೊಡಿತೀವಿ ಅಷ್ಟು ಸ್ಪೀಡ್ ಬಾಲ್ ರಿಲೀಸ್ ಆಗುತ್ತೆ. ಅದ್ರ ಜೊತೆಗೆ ಫುಟ್ ಮೂವ್ಮೆಂಟ್ ಕೂಡ ಮ್ಯಾಟರ್ ಆಗುತ್ತೆ. ನಾವು ಶಾರ್ಟಲ್ಲಿ ಫುಟ್ ಇಟ್ಕೊಂಡು ನಾವು ಇನ್ನು ಬಾಡಿ ತುಂಬಾ ಬೆಂಡ್ ಮಾಡಿ ಬಾಡಿಲಿ ಎಫರ್ಟ್ ಹಾಕಿ ಬಾಲ್ನ ಸ್ಪೀಡ್ ಜನ್ರೇಟ್ ಮಾಡ್ತೀವಿ ಅಂತ ಹೋದರೆ ಬ್ಯಾಕ್ ಪೇನ್ ಬೇಗ ಬರುತ್ತೆ. ಅದಕ್ಕೆ ರೈಟ್ ಲೆಗ್ಗು ಮತ್ತು ಫ್ರಂಟ್ ಲೆಗ್ಗು, ರೈಟ್ ಲೆಗ್ಗು ಅಡ್ಡ ಬರಬೇಕು, ಅದನ್ನು ಪೂರ್ತಿ ಏನು ನಮ್ಮದು ಬ್ಯಾಕ್ ಫುಟ್ ಇದೆಯಲ್ಲ ಅದನ್ನು ಪೂರ್ತಿಯಾಗಿ ಲ್ಯಾಂಡ್ ಮಾಡಬಾರ್ದು, ಟೋದಲ್ಲಿ ಲ್ಯಾಂಡ್ ಮಾಡಬೇಕು. ಹಾಗೆ ಫ್ರಂಟ್ ಫುಟ್ ಲ್ಯಾಂಡ್ ಮಾಡಿ ಬ್ಯಾಕ್ ಫುಟನ್ನು ಡ್ರ್ಯಾಗ್ ಮಾಡಬೇಕು. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಅದನ್ನು ವಿಡಿಯೋ ಮಾಡಲಿಕ್ಕೆ ಯಾರು ನನ್ನ ಜೊತೆಗಿದ್ದರೆ ಅದನ್ನು ತೋರಿಸ್ಬೋದು. ಇವತ್ತು ಯಾವುದೂ ಇಲ್ಲ ನನ್ನ ಜೊತೆಗೆ, ಒಬ್ಬನೇ ವಿಡಿಯೋ ಮಾಡ್ತಾಯಿದ್ದೀನಿ, ಅದು ಸಲುವಾಗಿ ಅದನ್ನು ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದೆ ಯಾವುದಾದ್ರು ಒಂದು ಬೇರೆ ಥರ ಯಾವುದು ಟೆಕ್ನಿಕ್ಸ್ ಅಥವಾ ಬೌಲಿಂಗಲ್ಲಿ ಏನಾದರೂ ಬೇಕು ಅಂದಾಗ ಕಮೆಂಟ್ ಮಾಡಿ. ಆ ಥರ ಒಂದು ವಿಡಿಯೋನ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಅಂಟಿಲ್ ದೆನ್ ಟಾಟಾ, ಬಾಯ್ ಬಾಯ್.